ನಾಲ್ವರು ಭ್ರಷ್ಟ ಅಧಿಕಾರಿಗಳ ಮನೆಯ ಮೇಲೆ ಮತ್ತು ಅವರಿಗೆ ಸಂಬಂಧಪಟ್ಟಂತ ಜಾಗಗಳ ಮೇಲೆ ಲೋಕಾಯುಕ್ತ ದಾಳಿಯನ್ನು ನಡೆಸಿದೆ. ಇವತ್ತು ಬೆಳಗ್ಗೆ 7 ಗಂಟೆಯಿಂದಲೂ ಕೂಡ ದಾಳಿ ಮುಂದುವರೆದಿದೆ. ಈಗಲೂ ಕೂಡ ನಡೀತಾ ಇದೆ. 4 ಅಧಿಕಾರಿಗಳಿಗೆ ಸೇರಿದ 25 ಸ್ಥಳದಲ್ಲಿ ದಾಳಿ ನಡೆಸಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಮಹೇಶ್ ಎಂಡಿ ಕಾವೇರಿ ನೀರಾವರಿ ನಿಗಮ, ಕೃಷ್ಣವೇಣಿ ಭೂಗರ್ಭ ಶಾಸ್ತ್ರಜ್ಞೆ, ಓ ತಿಪ್ಪೇಸ್ವಾಮಿ ನಿರ್ದೇಶಕ ಟೌನ್ ಪ್ಲಾನ್, ಮೋಹನ್ ಕೆ ಅಬಕಾರಿ ಎಸ್ಪಿ ಮನೆಯಲ್ಲಿ ಲೋಕ ಪರಿಶೀಲನೆಯನ್ನ ಮಾಡ್ತಾ ಇದೆ. ಒಟ್ಟು 4 ಅಧಿಕಾರಿಗಳಿಗೆ ಸೇರಿದಂತೆ 25 ಸ್ಥಳದಲ್ಲಿ ಈಗ ದಾಳಿ ಮಾಡಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಮಹೇಶ್ ಎಂಡಿ ಕಾವೇರಿ ನೀರಾವರಿ ನಿಗಮದ್ದು, ಭೂಗರ್ಭ ಶಾಸ್ತ್ರಜ್ಞೆ ಆಗಿರುವಂಥ ಕೃಷ್ಣವೇಣಿ, ನಿರ್ದೇಶಕ ಟೌನ್ ಪ್ಲಾನಿಂಗ್ ಓ ತಿಪ್ಪೇಸ್ವಾಮಿ ಅವರು, ಇನ್ನೊಂದು ಕಡೆಗೆ ಅಬಕಾರಿ ಎಸ್ಪಿ ಮೋಹನ್ ಕೆ ಅವರ ಮನೆಯಲ್ಲೂ ಕೂಡ ಈಗ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ, ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಹಲವು ವಿಚಾರಗಳನ್ನು ತಿಳ್ಕೊಳ್ತಾ ಇದ್ದಾರೆ, ಯಾವ್ಯಾವ ದಾಖಲೆಗಳು ಏನು ಅಂತೇಳಿ. 4 ಅಧಿಕಾರಿಗಳಿಗೆ ಸೇರಿದ 25 ಸ್ಥಳದಲ್ಲಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಅಂತಂದರೆ ಅವರ ಮನೆ, ಕಚೇರಿ, ಇನ್ನೇನೇನಿದೆ 25 ಸ್ಥಳ ಅಂದರೆ ಏನಪ್ಪ, ಸಂಬಂಧಿಕರು ಗೊತ್ತಿಲ್ಲ, ಎಲ್ಲೆಲ್ಲೆಲ್ಲೆಲ್ಲಿ ನಡೆಸಿದ್ದಾರೆ. ಭೂವಿಜ್ಞಾನಿ ಕೃಷ್ಣವೇಣಿ ನಿವಾಸದ ಮೇಲೂ ಕೂಡ ಲೋಕ ದಾಳಿ ನಡೆದಿದೆ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ನಿರ್ದೇಶಕಿಯಾಗಿದ್ದಾರೆ. ಬೆಂಗಳೂರಿನ ಜಕ್ಕೂರು ಬಳಿ ಇರುವಂಥ ನಿವಾಸದ ಮೇಲೆ ಈ ರೇಡ್ ನಡೆದಿದೆ. ಬೆಂಗಳೂರಿನ ಜಕ್ಕೂರು ಬಳಿ ಇರುವಂಥ ನಿವಾಸದ ಮೇಲೆ ರೇಡ್ ಆಗಿರೋದು. ಮೈಸೂರಿನ ವಿಜಯನಗರದಲ್ಲಿರುವ ಕಾಂಪ್ಲೆಕ್ಸ್ ಹಾಗೂ ಮನೆ ಮೇಲೆ ಕೂಡ ದಾಳಿಯನ್ನ ಮಾಡಿದ್ದಾರೆ. ಮಂಗಳೂರಿನ ಕಚೇರಿ ಮನೆಯಲ್ಲೂ ಕೂಡ ಲೋಕಾಯುಕ್ತ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಈ ಹಿಂದೆ ಚಿಕ್ಕಬಳ್ಳಾಪುರದಲ್ಲಿ ಕೆಲಸವನ್ನ ಮಾಡಿದ್ದು ಕೃಷ್ಣವೇಣಿ ಅವರು 2 ತಿಂಗಳ ಹಿಂದೆ ಅಷ್ಟೇ ಮಂಗಳೂರಿಗೆ ವರ್ಗಾವಣೆಯಾಗಿದ್ದರು. ಸೊ ಹಾಗಾಗಿ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಜಾಗಗಳಲ್ಲೆಲ್ಲ ಪರಿಶೀಲನೆ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಜಕ್ಕೂರು ಬಳಿ ಇರುವಂಥ ನಿವಾಸದ ಮೇಲೆ ಕೂಡ ರೇಡ್ ಮಾಡಿದ್ದಾರೆ. ಮೈಸೂರಿನ ವಿಜಯನಗರದಲ್ಲಿರುವ ಕಾಂಪ್ಲೆಕ್ಸ್ ಹಾಗೂ ಮನೆ ಮೇಲೆ ದಾಳಿಯನ್ನು ಮಾಡಿದ್ದಾರೆ. ಮಂಗಳೂರಿನ ಕಚೇರಿ ಮತ್ತು ಮನೆಯಲ್ಲೂ ಕೂಡ ಲೋಕಾಯುಕ್ತ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಇರುವಂಥ ಮಾಹಿತಿ ಏನು ಅಂತಂದರೆ, ಚಿಕ್ಕಬಳ್ಳಾಪುರದಲ್ಲೂ ಕೂಡ ಹಿಂದೆ ಕೆಲಸವನ್ನು ನಿರ್ವಹಿಸಿದ್ರು. 2 ತಿಂಗಳ ಹಿಂದೆ ಅಷ್ಟೇ ಮಂಗಳೂರಿಗೆ ವರ್ಗಾವಣೆ ಆಗಿದ್ರು. ಆ ನಿಟ್ಟಿನಲ್ಲಿ ಈಗ ಲೋಕಾಯುಕ್ತ ದಾಳಿಯನ್ನು ನಡೆಸಿದ್ದಾರೆ, ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಹಲವು ದಾಖಲೆಗಳ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಸಂಬಂಧಪಟ್ಟಂಥ ಜಾಗಗಳಲ್ಲಿ ಮನೆ, ಕಚೇರಿ ಸೇರಿದಂತೆ ಹಿಂದೆ ಕೆಲಸ ಮಾಡಿದಂಥ ಜಾಗಗಳು ಮೈಸೂರಿನಲ್ಲಿ, ಬೆಂಗಳೂರಿನಲ್ಲಿ, ಮಂಗಳೂರಿನಲ್ಲಿ ಈ ರೀತಿಯಾಗಿ ಹಲವು ಕಡೆಗಳಲ್ಲಿ ದಾಳಿಯನ್ನು ಮಾಡಿದ್ದಾರೆ. ಇದು ಕೃಷ್ಣವೇಣಿಯವರಿಗೆ ಸಂಬಂಧಪಟ್ಟದ್ದು. ಕೃಷ್ಣವೇಣಿಯವರು ಭೂಗರ್ಭ ಶಾಸ್ತ್ರಜ್ಞೆ ಆಗಿದ್ದಾರೆ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ನಿರ್ದೇಶಕಿಯಾಗಿದ್ದಾರೆ ಕೃಷ್ಣವೇಣಿಯವರು. ಸೊ ಕೃಷ್ಣವೇಣಿಯವರ ವಿಚಾರದಲ್ಲಿ ಒಂದು ಕಡೆಗಾದರೆ, ಇನ್ನುಳಿದಂಥ 3 ಅಧಿಕಾರಿಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಡ್ತೀವಿ. ಅಲ್ಲೂ ಕೂಡ ಈಗ ಲೋಕಾಯುಕ್ತರು ದಾಳಿಯನ್ನು ಮಾಡಿ ಪರಿಶೀಲನೆಯನ್ನು ಮಾಡ್ತಾ ಇರುವಂಥದ್ದು. ಭೂಗರ್ಭ ಶಾಸ್ತ್ರಜ್ಞೆ ಆಗಿರುವಂಥ ಮಂಗಳೂರಿನ ಅಪಾರ್ಟ್ಮೆಂಟ್ನ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ. ಅಲ್ಲೂ ಕೂಡ ಈಗ ಲೋಕಾಯುಕ್ತರು ದಾಳಿಯನ್ನು ನಡೆಸಿ ಪರಿಶೀಲನೆಯನ್ನು ಮಾಡ್ತಾ ಇರುವಂಥ ದೃಶ್ಯವನ್ನು ನೋಡ್ತಾ ಇದ್ದೀರಾ. ನನ್ನ ಸಹೋದ್ಯೋಗಿ ಈಗ ಸುಖಪಾಲ್ ಪೊಳಲಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ದಕ್ಷಿಣ ಕನ್ನಡದ ಪ್ರತಿನಿಧಿ. ಸುಖಪಾಲ್, ಈಗ ಯಾವ ರೀತಿಯಾಗಿ ದಾಳಿ ನಡೆದಿದೆ ಮತ್ತು ಯಾವ್ಯಾವ ಜಾಗಗಳಲ್ಲಿ ದಾಳಿ ನಡೆದಿದೆ? ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿ ಕೃಷ್ಣವೇಣಿ ಅವರ ಮನೆ ಮತ್ತು ಕಚೇರಿ ಮೇಲೆ ದಾಳಿ ನಡೆದಿರುವಂಥದ್ದು. ಅವರ ಕಚೇರಿ ಮಲ್ಲಿಕಟ್ಟೆಯಲ್ಲಿರುವಂಥದ್ದು ನಾವು ಗಮನಿಸಬಹುದು. ಇಲ್ಲಿ ಹಿರಿಯ ಭೂವಿಜ್ಞಾನಿ ಅವರ ಕಚೇರಿ ಇದು, ಗಣಿ ಮತ್ತು ಭೂವಿಜ್ಞಾನ ಇಲಾಖೆದು. ಇದರ ಮೇಲ್ಭಾಗಕ್ಕೆ ಈಗಾಗಲೇ ಅಧಿಕಾರಿಗಳು ಬೆಳಿಗ್ಗಿನ ಜಾವನೇ ಬಂದು ತಪಾಸಣೆಯನ್ನು ಆರಂಭ ಮಾಡಿರುವಂಥದ್ದು. ಈ ಕೃಷ್ಣವೇಣಿ ಅವರ ಮನೆ ಇರುವಂಥದ್ದು ವೆಲೆನ್ಸಿಯಾದಲ್ಲಿ ಒಂದು ಫ್ಲ್ಯಾಟಲ್ಲಿ. ಆ ಫ್ಲ್ಯಾಟಿಗೂ ಏಕಕಾಲದಲ್ಲಿ ದಾಳಿಯನ್ನು ಮಾಡಲಾಗಿದೆ. ಬೆಳಗ್ಗಿನ ಜಾವನೇ 2 ಕಡೆಗೆ ಏಕಕಾಲದಲ್ಲಿ ದಾಳಿ ಮಾಡಲಾಗಿರುವಂಥದ್ದು. ಸಾಕಷ್ಟು ಮಾಹಿತಿಗಳನ್ನು, ದಾಖಲೆಗಳನ್ನು ಈಗಾಗಲೇ ಲೋಕಾಯುಕ್ತ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಇವರು ಚಿಕ್ಕಬಳ್ಳಾಪುರದಲ್ಲಿರುವಾಗ ಮಾಡಿರುವಂಥ ಕೆಲವೊಂದು ಅಕ್ರಮ ಆಸ್ತಿಯ ಹಿನ್ನೆಲೆಯಲ್ಲಿ, ಅಲ್ಲಿ ಕೊಟ್ಟಿರುವಂಥ ದೂರಿನ ಹಿನ್ನೆಲೆಯಲ್ಲಿ ಈ ಒಂದು ದಾಳಿ ನಡೆದಿರುವಂಥದ್ದು. ಇವರು ಕೃಷ್ಣವೇಣಿ ಅವರು ಮಂಗಳೂರಿಗೆ ಬಂದು ಈಗಾಗಲೇ 2 ತಿಂಗಳುಗಳು ಮಾತ್ರ ಆಗಿರುವಂಥದ್ದು, ಇಲ್ಲಿನ ಅಧಿಕಾರಿಯಾಗಿ ಬಂದಿರುವಂಥದ್ದು. ಹಾಗಾಗಿ ಇಲ್ಲಿ ಅವರು ಫ್ಲ್ಯಾಟಲ್ಲಿ ವಾಸ್ತವ್ಯವಾಗಿರುವಂಥದ್ದು. ಹಾಗಾಗಿ ಅಲ್ಲಿಗೆ ದಾಳಿ ಮಾಡಿರುವಂಥದ್ದು. ಒಂದು ಚಿಕ್ಕಬಳ್ಳಾಪುರದಿಂದ ಮತ್ತು ಬೆಂಗಳೂರಿನಿಂದಲೂ ಅಧಿಕಾರಿಗಳು ಬಂದಿರುವಂಥದ್ದು, ಜೊತೆಗೆ ಮಂಗಳೂರಿನ ಅಧಿಕಾರಿಗಳು ಸೇರಿಕೊಂಡಿರುವಂಥದ್ದು. ಈ ವಾಹನಗಳನ್ನು ಗಮನಿಸ್ಬೋದು. ಇದು ಚಿಕ್ಕಬಳ್ಳಾಪುರ, ಮೈಸೂರು ಮತ್ತು ಬೆಂಗಳೂರಿನ ಈ 3 ಭಾಗಗಳಿಂದಲೂ ಅಧಿಕಾರಿಗಳು ಬಂದಿದ್ದಾರೆ. ಅವರು ಬಂದು ಇಲ್ಲಿ ಮನೆಗೆ ದಾಳಿ ಮಾಡಿದ್ದಾರೆ, ಜೊತೆಗೆ ಕಚೇರಿಗೂ ಏಕಕಾಲದಲ್ಲಿ ದಾಳಿ ಮಾಡಿರುವಂಥದ್ದು. ಹೀಗಾಗಿ ಸಾಕಷ್ಟು ದಾಖಲೆಗಳ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಅಕ್ರಮ ಆಸ್ತಿಗಳಿರುವಂಥದ್ದು ಈಗಾಗಲೇ ಪತ್ತೆಯಾಗಿದೆ. ಮಂಗಳೂರಿನ ಲೋಕಾಯುಕ್ತ ಎಸ್ ಪಿ ನಟರಾಜ್ ಅವರ ನೇತೃತ್ವದಲ್ಲೂ ಒಂದು ತಂಡ ದಾಳಿ ಮಾಡಿರುವಂಥದ್ದು. ಇವರು ಕೃಷ್ಣವೇಣಿ ಅವರು ಮಂಗಳೂರಿಗೆ ಬಂದು 2 ತಿಂಗಳಾದರೂ 2 ತಿಂಗಳಲ್ಲೇ ಸಾಕಷ್ಟು ಅಕ್ರಮದ ಬಗ್ಗೆ ಆರೋಪಗಳು ಕೇಳಿ ಬಂದಿತ್ತು. ಕೆಲವೊಂದು ದೂರುಗಳು ಇಲ್ಲಿನ ಲೋಕಾಯುಕ್ತಗೂ ದೂರುಗಳನ್ನು ಸ್ಥಳೀಯರು ಕೊಟ್ಟಿರುವಂಥದ್ದು. ಈ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಲ್ಲಿ ಸಾಕಷ್ಟು ಅವ್ಯವಹಾರಗಳು ಈ ಹಿಂದಿನಿಂದಲೂ ಆಗ್ತಾ ಇದೆ, ಅಕ್ರಮಗಳು ಈ ಹಿಂದಿನಿಂದಲೂ ಆಗ್ತಾ ಇದೆ.
ಇದು ಇವರು ಬಂದಂಥ 2 ತಿಂಗಳಲ್ಲೇ ಸಾಕಷ್ಟು ಆರೋಪಗಳು ಕೇಳಿ ಬಂದಿತ್ತು. ಮಂಗಳೂರಿನಲ್ಲೂ ಸಾಕಷ್ಟು ಈ ರೀತಿಯಾದಂಥ ಆರೋಪಗಳು ಕೇಳಿ ಬಂದಿತ್ತು. ಈ ಎಲ್ಲ ಈ ದಾಖಲೆಗಳನ್ನು ಹಿಡ್ಕೊಂಡು ಅಧಿಕಾರಿಗಳು ದಾಳಿ ಮಾಡಿರುವಂಥದ್ದು. ಮಂಗಳೂರಿನ ಲೋಕಾಯುಕ್ತ ಅಧಿಕಾರಿಗಳು ಏಕಕಾಲದಲ್ಲಿ ಇವ್ರ ಜೊತೆ ಸೇರಿಕೊಂಡಿರುವಂಥದ್ದು. ಹಾಗಾಗಿ ಇವರ ಮನೆಯಲ್ಲೂ ಸಾಕಷ್ಟು ಅಕ್ರಮ ಆಸ್ತಿಗಳು ಇದೆ ಅನ್ನುವಂಥ ಹಿನ್ನೆಲೆಯಲ್ಲೂ ವೆಲೆನ್ಸಿಯಾದಲ್ಲಿರುವಂಥ ಅವರ ವಾಸ್ತವ ಇರುವಂಥ ಫ್ಲ್ಯಾಟ್ ಏನಿದೆ ಅಲ್ಲಿಗೂ ದಾಳಿ ಮಾಡಲಾಗಿದೆ. ಅಲ್ಲೂ ಸಾಕಷ್ಟು ದಾಖಲೆಗಳನ್ನು ಜೊತೆಗೆ ಕೆಲವೊಂದು ವಸ್ತುಗಳನ್ನು ವಶಪಡಿಸಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಬೆಳಗಿನಿಂದಲೂ ಇಲ್ಲಿ ವಿಶೇಷ ಅಧಿಕಾರಿಗಳು ಬಂದು ತಪಾಸಣೆಗಳನ್ನು ಮಾಡ್ತಾ ಇರುವಂಥದ್ದು. ಹಾಗಾಗಿ ಇನ್ನು ಈ ಒಂದು ದಾಳಿ ಮುಂದುವರಿಯುವಂಥ ಸಾಧ್ಯತೆ ಇದೆ. ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಇವರ ಅಕ್ರಮ ಆಸ್ತಿಗಳು ಇರುವಂಥ ಹಿನ್ನೆಲೆಯಲ್ಲೂ ಅಲ್ಲಿಗೂ ಏಕಕಾಲದಲ್ಲಿ ದಾಳಿ ಮಾಡಿರೋದರಿಂದ ಇವರ ಸಾಕಷ್ಟು ಆಸ್ತಿಗಳು ಬೆಳಕಿಗೆ ಬರುವಂಥ ಸಾಧ್ಯತೆ ಇದೆ. ಹೀಗಾಗಿ ಲೋಕಾಯುಕ್ತ ಪೊಲೀಸರು ಭಾಳಷ್ಟು ಬೆಳಿಗ್ಗಿನಿಂದಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಅಧಿಕಾರಿಗಳು ಬಂದಿದ್ದಾರೆ. ಭಾಳಷ್ಟು ಹೆಚ್ಚಿನ ಸಂಖ್ಯೆಯ ವಿಚಾರಣೆಗಳನ್ನು ಮಾಡ್ತಾ ಇದ್ದಾರೆ, ಹೆಚ್ಚಿನ ರೀತಿಯಲ್ಲಿ ವಿಚಾರಣೆಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇವರು ಅಕ್ರಮ ಸಂಪತ್ತುಗಳನ್ನು ಈಗಾಗಲೇ ಬೆಳಕಿಗೆ ಬಂದಿದೆ. ಅದು ಮೈಸೂರಲ್ಲಿ ಆಗಿರ್ಬೋದು, ಮಂಡ್ಯದಲ್ಲಿ ಆಗಿರ್ಬೋದು, ಅಥವಾ ಚಿಕ್ಕಬಳ್ಳಾಪುರ, ಬೆಂಗಳೂರಿನಲ್ಲಿ ಸಾಕಷ್ಟು ಆಸ್ತಿಗಳು ಪತ್ತೆ ಆಗಿರೋದ್ರಿಂದ ಇಲ್ಲೂ ಈಗ ಕೇವಲ ಅವರು ಬಂದು 2 ತಿಂಗಳಾಗಿರೋದ್ರಿಂದ ಯಾವುದೇ ರೀತಿಯಾದಂಥ ಆಸ್ತಿಗಳು ಸಿಗುವ ಸಾಧ್ಯತೆಗಳಿಲ್ಲ. ಆದರೆ ಅವರು ಬಂದಂಥ ಸಂದರ್ಭದಲ್ಲಿ ಅವರ ಮನೆಯಲ್ಲಿ ವಾಸ ಇರುವಂಥ ಸಂದರ್ಭದಲ್ಲಿ ದಾಖಲೆಗಳು ಸಿಗ್ಬೋದು ಅಥವಾ ಹಣ ಸಿಗ್ಬೋದು ಅನ್ನುವಂಥ ಹಿನ್ನೆಲೆಯಲ್ಲಿ, ಜೊತೆಗೆ ಅವರು ಈವರೆಗೂ ಎಲ್ಲೆಲ್ಲಿ ಆಸ್ತಿಗಳನ್ನು ಮಾಡಿಕೊಂಡಿದ್ದಾರೆ ಅಲ್ಲಿನ ದಾಖಲೆಗಳೆಲ್ಲ ಈ ಮನೆಯಲ್ಲಿ ಇರುವಂಥ ಸಾಧ್ಯತೆ ಇರೋದರಿಂದ ಇಲ್ಲಿ ಏಕಕಾಲದಲ್ಲಿ ದಾಳಿಯನ್ನು ಮಾಡಿರುವಂಥದ್ದು. ಅರುಣ್. ಓಕೆ ಸುಖಪಾಲ್, ಮೇಲೆ ಮಾಹಿತಿಗೆ ಧನ್ಯವಾದಗಳು.